ಯಾರಾದರೂ ಡಿವೋರ್ಸ್ ಆದಾಗ ಪ್ರತಿ ಬ್ಲೇಮಿಂಗು ನಾನು ನೋಡಿದ್ದೀನಿ ಹೆಣ್ಮಕ್ಳ ಮೇಲೆ ಬರುತ್ತೆ. ಇದ್ರು ಕೂಡ ಧನುಶ್ರೀದೇ ತಪ್ಪು ಅಂತ ಹೇಳ್ತಿದೆ ಸಮಾಜ. ಸೊ ಅಂಥವ್ರಿಗೆಲ್ಲ ಏನು ಹೇಳಕ್ ಇಷ್ಟಪಟ್ಟು ಬರ್ತಿರುವಂಥದ್ದು? ಪ್ರತಿ ನೀವಂತಾನೆ ಅಲ್ಲ, ಈವನ್ ಸಮಂತ ಆಗಲಿ ಮತ್ತೆ ರೀಸೆಂಟ್ ಆಗಿ ಯಾರು ಕ್ರಿಕೆಟರ್ ಡಿವೋರ್ಸ್ ಆಗಿದೆ ಹಾರ್ದಿಕ್ ಪಾಂಡ್ಯ ಅವ್ರ ವೈಫ್ ಆಗಲಿ ನತಾಶಾ. ಸೊ ಈಗ ನಿಮ್ಮ ವಿಷಯದಲ್ಲಾಗಲಿ ಧನುಷ್ ವಿಷಯದಾಗಲಿ ಕಂಟಿನ್ಯೂಸ್ಲಿ ಇದೆ ನಾವು ನೋಡ್ತಾ ಇದೀವಿ. ಆಸ್ ಎ ಹೆಣ್ಮಕ್ಳು ನಾವು ಕುತ್ಕೊಂಡು ನೋಡುವಾಗ ನಮಗೂ ಬೇಜಾರಾಗುತ್ತೆ, ಯಾಕೆ ಪ್ರತಿ ಸರಿ ಹೆಣ್ಮಕ್ಳನ್ನೇ ಬ್ಲೇಮ್ ಮಾಡ್ತಾರೆ ಅಂತ. ಸೊ ಅಲ್ಲಿ ಚಾಹಲ್ ಬೇರೆ ಹುಡುಗಿ ಜೊತೆ ಇದ್ರೂ ಇಲ್ಲಿ ಧನುಷ್ರಿನೇ ಬ್ಲೇಮ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ನೀವು ಅದನ್ನ ಹೆಂಗ್ ಓವರ್ಕಮ್ ಮಾಡ್ತಾ ಇದ್ದೀರಾ, ಫೇಸ್ ಮಾಡ್ತಿದ್ದೀರಾ ಅಂತ? ನನಗನ್ಸುತ್ತೆ ನಮ್ಮ ಸೊಸೈಟಿನೇ ಆಗಿದೆ. ಅಂದರೆ ಏನೇ ಆದರೂ ಕೂಡ ಹುಡುಗಿರ್ದೆ ತಪ್ಪು ಅಂತ ಬ್ಲೇಮ್ ಮಾಡಿಬಿಡ್ತಾರೆ. ಫಸ್ಟು ಇವರೇ ಸರಿ ಇಲ್ಲ, ಇವ್ರಿಗೇನೋ ಇತ್ತು, ಇವ್ರು ಹಾಗೆ ಇವ್ರು ಸರಿ ಇಲ್ಲ ಅಂತ. ಅದು ಕಾಮನ್. ಅದು ಇವಾಗ ನೀವೇ ಇಷ್ಟು ಎಕ್ಸಾಂಪಲ್ಸ್ ಕೊಟ್ರಿ. ಅವ್ರ ಲೈಫಲ್ಲಿ ಏನಾಗಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ಇನ್ಫ್ಯಾಕ್ಟ್ ನಮ್ಮ ಲೈಫಲ್ಲಿ ಏನೇನು ಪ್ರಾಬ್ಲಮ್ಸ್ ಇತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ನಾವು ಅದನ್ನು ಹೇಳ್ಕೊಳ್ಳೋ ನೆಸೆಸಿಟಿನೂ ಇಲ್ಲ. ಅಸಂಪ್ಷನ್ಸ್ ಅಂತ ಮಾಡ್ತೀವಿ ಯೂಶ್ವಲಿ. ಇವ್ರದ್ದೇ ತಪ್ಪಿರುತ್ತೆ ಅಂತ. ಅದು ಬ್ಲೇಮ್ ಗೇಮ್ ನಡೀತಾನೆ ಇರುತ್ತೆ. ಆ್ಯಂಡ್ ನಾವು ಅದನ್ನು ಚೇಂಜ್ ಮಾಡೋದಕ್ಕೂ ಆಗಲ್ಲ. ಅದು ಹೇಗೆ ಅವ್ರಿಗೆ ಬರಬೇಕು, ಈ ಥರ ನಾವು ಮಾಡಬಾರ್ದು, ಒಬ್ರ ಬಗ್ಗೆ ಈ ಥರ ಕೆಟ್ಟದಾಗಿ ಮಾತಾಡಬಾರ್ದು. ಅದು ಹ್ಯುಮ್ಯಾನಿಟಿ ಅನ್ನೋದು ಎಲ್ರಿಗೂ ಇರಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಇದನ್ನು ಓವರ್ಕಮ್ ಏನು ಮಾಡಬೇಕು, ನಾನು ಮಾಡ್ತೀನಿ ಅಂದರೆ ನನ್ನ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಇವಾಗ ಬೇರೆಯವ್ರು ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೆ, ಅದು ನನಗೆ ಸಂಬಂಧನೇ. ಅದು ನನ್ನ ಪ್ರಾಬ್ಲಮ್ ಅಲ್ಲ, ಅದು ಅವ್ರ ಪ್ರಾಬ್ಲಮ್ಮು. ಅವ್ರು ನನ್ನ ಬಗ್ಗೆ ಆ ಥರ ಯೋಚನೆ ಮಾಡ್ತಿದ್ರೆ ಅದು ಅವ್ರ ಪ್ರಾಬ್ಲಮ್. ನನ್ನ ಪ್ರಾಬ್ಲಮ್ ಹೆಂಗಾಗುತ್ತೆ? ಸೊ ಬೇರೆಯವ್ರು ನನ್ನ ಬಗ್ಗೆ ಹೇಗೆ ತಿಳ್ಕೊಳ್ತಾರೆ ಅಂತ ಅದ್ರ ಬಗ್ಗೆ ಕುಗ್ಗೋದಾದರೆ ನನ್ನ ಮೈಂಡ್ ಅಷ್ಟು ವೀಕ್ ಇಲ್ಲ. ನಾನು ನನ್ನ ವರ್ಕ್ನ ನಾನು ತುಂಬ ಸೀರಿಯಸ್ ಆಗಿ ತೊಗೊಂಡು ಪ್ಯಾಷನೇಟಾಗಿ ಕೆಲಸ ಮಾಡ್ತೀನಿ. ಆ್ಯಂಡ್ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಒಂದಷ್ಟು ಕಮೆಂಟ್ಸ್ ಏನೇ ಬಂದರೂ ನಾನು ಓಪನ್ ಮಾಡಿ ನೋಡೋದೂ ಇಲ್ಲ. ನನಗೆ ಗೊತ್ತೂ ಇಲ್ಲ ಆ್ಯಕ್ಚುಲಿ ಏನೇನು ಬರುತ್ತೆ ಅಂತ. ಮಾಡ್ಕೊಳ್ಳಿ, ಅವ್ರು ಖುಷಿ ಬರುತ್ತಾ, ಬೇರೆಯವ್ರಿಗೆ ಕೆಟ್ಟದ್ದು ಬಯಸಿದ್ರೆ ಅವ್ರಿಗೆ ಖುಷಿ ಸಿಗುತ್ತಾ, ದೇವ್ರು ನೋಡ್ಕೊಳ್ತಾನೆ. ನನ್ನ ಪಾಡಿಗೆ ನಾನು ನನ್ನ ಕೆಲಸ ಏನಿದೆ ಅದನ್ನು ಮಾಡಿಕೊಂಡು ಖುಷಿಯಾಗಿ ಇರ್ತೀನಿ. ಆ್ಯಂಡ್ ಹೋಪ್ಫುಲಿ ಒಂದಷ್ಟು ಜನ ನೆಗೆಟಿವ್ ಸೈಡ್ ಇದ್ದರೂ ಕೂಡ ತುಂಬಾ ಇಷ್ಟಪಡೋರು ತುಂಬ ಜನ ಇರ್ತಾರೆ. ಬಟ್ ಇಷ್ಟಪಡೋರು ಎಲ್ಲರೂ ಅದನ್ನು ಟೈಪ್ ಮಾಡಿ ನಮಗೆ ನೀವು ಇಷ್ಟ ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ಕಮೆಂಟ್ ಮಾಡೋರಿರಲ್ಲ. ಲೈವ್ ಆಗಿ ಬಂದು ಮಾತಾಡ್ಸೋದು, ಪ್ರೀತಿಯಿಂದ ಮಾತಾಡ್ಸೋರು ತುಂಬಾ ಇರ್ತಾರೆ. ಸೊ ಅವ್ರು ಬಂದು ಮಾತಾಡ್ಸಿದಾಗ ಖುಷಿ ಆಗುತ್ತೆ. ಇನ್ನೂ ಚೆನ್ನಾಗಿ ಏನಾದರೂ ಕೆಲಸ ಮಾಡಿ ಪ್ರೂವ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಆಲ್ಸೋ ವಿಮೆನ್ ಶುಡ್ ಬಿ ಸೆಲ್ಫ್ ಸಫಿಷಿಯೆಂಟ್. ಅವ್ರು ಕೆಲಸ ಮಾಡಬೇಕು, ಅವ್ರದ್ದೇ ಆದಂಥ ಒಂದು ಸಂಪಾದನೆ ಇರಬೇಕು. ಆವಾಗ ಯಾರು ಏನೇ ಅಂದರೂ ಅಷ್ಟು ತಲೆ ಕೆಡ್ಸ್ಕೊಳ್ಳೋದು ಅವಶ್ಯಕತೆನೇ ಬರಲ್ಲ. ನಿಮ್ಮ ವಿಷಯದಲ್ಲಿ ಇದು ಚೇಂಜ್ ಇದೆ. ಅವ್ರು 3 ಜನ ಸಮಂತ ಆಗಲಿ, ಹಾರ್ದಿಕ್ ಪಾಂಡ್ಯ, ಚಾಹಲ್ ಆಗಲಿ, ಅವ್ರ ವಿಷಯದಲ್ಲಿ ಅವ್ರು ಯಾವತ್ತೂ ಅವ್ರ ಹೆಂಡತಿಗಳ ಪರ ಡಿವೋರ್ಸ್ ಆಗಿದ್ದು ಸಪೋರ್ಟ್ ಮಾಡಿಲ್ಲ. ಅದು ನಿಮ್ಮ ವಿಷಯದಲ್ಲಿ ಸಪೋರ್ಟ್ ಮಾಡಿಲ್ಲ. ನಿಮ್ಮ ಸಪೋರ್ಟಿವ್ ಆಗಿ ನಿಂತಿದ್ರು. ಏನು ಬ್ಲೇಮ್ ಬರುತ್ತೆ ಯಾ ಎಲ್ಲ ಒಂದು ಕಡೆ ಪರಸ್ಪರ ವೈಯಕ್ತಿಕವಾಗಿ ನಿಮ್ಮಿಬ್ಬರ ಒಂದು ಗ್ರೋತ್ಗಾಗಿ ನೀವು ಸೇರ್ಪಡೆ ಆಗಿದ್ರು ಕೂಡ ಒಂದಷ್ಟು ಟ್ರೋಲ್ ಪೇಜಸ್ ನಾನು ನೋಡಿದಾಗ ಏನು ಅನ್ಸುತ್ತೆ? ಬಿಕಾಸ್ ಏನು ನಡೆದಿರುತ್ತೆ ಅಂತ ನಿಮ್ಮಿಬ್ಬರು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಸರ್ ಒಂದು ರಿಕ್ವೆಸ್ಟ್, ನನಗೆ ಸೀನ್ ಇದೆ ಸರ್. ಆ್ಯಸ್ ಐ ಸೆಡ್, ಅದು ಬೇರೆಯವ್ರ ಅವ್ರ ಅಸಂಪ್ಷನ್ ಅಷ್ಟೇ. ಇವಾಗ ನಿಮ್ಮ ಲೈಫಲ್ಲಿ ಏನಾಗ್ತಿದೆ ಅಂತ ನನಗೆ ಗೊತ್ತಿರಲ್ಲ. ನೀವು ನಿಮ್ಮ ಲೈಫಲ್ಲಿ ಎಷ್ಟು ಕಷ್ಟ ಅನುಭವಿಸಿರ್ತೀರ. ಪ್ರತಿಯೊಬ್ಬರು ಅಷ್ಟೇ ಕೂತ್ಕೊಂಡು ವಿಡಿಯೋ ಮಾಡ್ತಿರೋರಾಗಿರಲಿ ಅಥವಾ ಅವ್ರ ವಿಡಿಯೋ ನೋಡೋರಾಗಿರಲಿ, ಎಲ್ಲರೂ ಅವ್ರ ಲೈಫಲ್ಲಿ ಎಲ್ರಿಗೂ ಕಷ್ಟ ಇರುತ್ತೆ, ಎಲ್ಲರೂ ಸ್ಟ್ರಗಲ್ಸ್ ಮಾಡ್ತಿರ್ತಾರೆ. ಬಟ್ ಅವ್ರನ್ನ ನೋಡಿದಾಗ ಗೊತ್ತಾಗಲ್ಲ, ಅವ್ರ ಲೈಫ್ ಎಷ್ಟು ಚೆನ್ನಾಗಿರುತ್ತಲ್ವ, ಎಷ್ಟು ಹೆಂಗೆ ಓಡಾಡ್ತಿರ್ತಾರೆ, ಎಷ್ಟು ಚೆನ್ನಾಗಿರ್ತಾರೆ, ನಮ್ಮ ಲೈಫ್ ಯಾಕೆ ಹಿಂಗಿದೆ ಅಂತ ನಾವು ಅಂದ್ಕೊಳ್ತೀವಿ ಅಷ್ಟೇ. ಬಟ್ ಅವ್ರವ್ರ ಲೈಫಲ್ಲಿ ಏನೇನು ಕಷ್ಟ ಇರುತ್ತೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದಕ್ಕೆ ಸುಮ್ಮನೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಕೆಟ್ಟದಾಗಿ ರಿಕ್ವೆಸ್ಟ್ ಅಷ್ಟೇ, ಏನೇನೋ ಅನ್ನೋದೆಲ್ಲ ಐ ಹೋಪ್ ನೀವು ಮಾಡಬೇಡಿ. ಬಟ್ ಹಂಗೂ ಮಾಡಬೇಕು, ಟ್ರಾಲ್ ಮಾಡಬೇಕು ಅಂದರೆ ಮಾಡಿ. ನಿಮ್ಗೆ ಖುಷಿ ಸಿಗತ್ತಾ ಒಬ್ರು ಕೆಟ್ಟದ್ದು ಬಯಸೋದು? ಓಕೆ, ನೋ ಪ್ರಾಬ್ಲಮ್. ಬಟ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ನೀವು ಕೇಳಿದ್ರಿ ಬೇಜಾರಾಗತ್ತಾ ಅಂತ, ನಂಗೆ ಏನೂ ಬೇಜಾರಾಗಲ್ಲ, ನಂಗೆ ಏನೂ ಎಫೆಕ್ಟ್ ಆಗಲ್ಲ. ಬೇಕಿದ್ರೆ ಇನ್ನೂ ಬೈರಿ, ಇನ್ನೂ ಟ್ರಾಲ್ ಮಾಡಿ, ನೋಡ್ತೀನಿ ಅಷ್ಟೇ. ಓಕೆ. ಇಲ್ಲ, ಅವ್ರು ಏನು ಹೇಳಿದ್ರು ಅದು ನಾನು ಅವ್ರಿಗೆ ಆವಾಗ ಹಂಗೆ ಹೇಳಿ ಸಮಾಧಾನ ಮಾಡ್ತಿದ್ದೆ. ಅದನ್ನೆಲ್ಲ ನೆನಪಾಯ್ತು ನನಗೆ. ನಾವು ಒಟ್ಟಿಗೆ ಇದ್ದಾಗ್ಲೂ ಆ ಥರ ಎಲ್ಲ ಟ್ರೋಲ್ಸ್ಗಳನ್ನ ನೋಡಿದ್ವಿ. ಸೊ ಹಾಗಾಗಿ ಇದು ಅವರವರ ವೈಯಕ್ತಿಕ. ಅದು ಇವಾಗ ಹೇಳ್ದಂಗೆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಏನಿದೆ ಇಂಡಿಯಾದಲ್ಲಿ, ಸೊ ಅದನ್ನೆಲ್ಲರೂ ಅಡ್ವಾಂಟೇಜ್ ತೊಗೊಳ್ತಾ ಇದ್ದಾರೆ. ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಇಟ್ಸ್ ಫೇರ್ ಎನಫ್ ಅನ್ಸುತ್ತೆ. ಯಾಕಂದರೆ ಅದು
ಸರ್ಕಾರನೇ ಅದನ್ನು, ನಮ್ಮ ಸಂವಿಧಾನನೇ ಅದನ್ನು ಸಪೋರ್ಟ್ ಮಾಡ್ತಿರ್ಬೇಕಾದಾಗ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ತುಂಬ ಚಿಕ್ಕವನು ಅಂತ ಅನಿಸ್ತಾ ಇದೆ. ಸೊ ದಟ್ಸ್ ದೇರ್ ಜಾಬ್. ಇವಾಗ ಒಂದು ಟ್ರೋಲ್ ಪೇಜ್ ಆಗಿರ್ಬೋದು, ಇನ್ನೊಂದು ಅವರು ಅದನ್ನೇ ಪ್ರೊಫೆಷನಲ್ ಆಗಿ ತೊಗೊಂಡಿರ್ತಾರೆ. ಸೊ ನನಗೆ ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಇಷ್ಟ ಆಯಿತು. ಪ್ರೊಡ್ಯೂಸರ್ ಇದ್ದಾರೆ. ಸರ್ ಹೇಳಿ ಸರ್ ಸಿನಿಮಾ ಬಗ್ಗೆ ಮತ್ತೆ ಈ ಜೋಡಿನ ಒಟ್ಟಿಗೆ ನೋಡೋಣ. ಸಿನಿಮಾ ಚೆನ್ನಾಗಿ ಬರ್ತಾ ಇದೆ. ಸ್ಟ್ರೈಟ್ ನೋಡ್ಕೊಂಡು ನೋಡು, ಅಲ್ಲೇ ಅಲ್ಲೇ ಸ್ವಲ್ಪ ಜೋರ ಮಾತಾಡಿ. ಅದು ಮಾತಾಡಲ್ಲ, ಎರಡೇ ಮಾತಾಡ್ತಾರೆ ಅಷ್ಟೇ. ಹೇಳ್ಬಿಡಪ್ಪ. ಸಿನಿಮಾ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾನು ಲಾಸ್ಟ್ 2 days ಶೂಟ್ ಇದೆ. ಪ್ರೊಡ್ಯೂಸರಿಗೆ ಇಬ್ಬರು ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ರು. ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಡೇಟ್ ಕೇಳಿದಾಗೆಲ್ಲ ಕೊಟ್ಟಿದ್ದಾರೆ. ಡಿಲೇ ಆಗಿದ್ದಕ್ಕೂ ಏನೂ ಬೇಜಾರು ಮಾಡ್ಕೊಂಡಿಲ್ಲ. ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಲಾಸ್ಟ್ 2 days ಇಲ್ಲೇ ಇದೆಯಾ ಅಥವಾ ಬೇರೆ ಬೇರೆ ಕಡೆ ಇದೆಯಾ? ಇವರಿಬ್ಬರು ಕಾಂಬಿನೇಷನ್ ಇಲ್ಲ, ಬೇರೆ ಸೀಕ್ವೆನ್ಸ್ ಇದೆ ನಮ್ಗೆ ಎರಡು. ಸರ್ ಬೇರೆ ಜೋಡಿ ಬಂದು ಶೂಟ್ ಮಾಡ್ತಿಲ್ಲ, ಬಟ್ ಇವ್ರಿಗೂ ಆಗಲ್ಲ, ವರ್ಕ್ ಕಮಿಟ್ಮೆಂಟ್ ಪ್ರೆಸ್ ಮೀಟ್ ಕೂಡ ಇಬ್ಬರು ಒಟ್ಟಿಗೆ ಬಂದಿರುವಂಥದ್ದು. ಸೊ ಆಸ್ ಎ ಪ್ರೊಡ್ಯೂಸರ್ ಆಗಿ ನಿಮ್ಗೆ ಎಷ್ಟು ಖುಷಿ ಇದೆ ಇದ್ರ ಬಗ್ಗೆ? ಅದರಿಂದ ತುಂಬ ಖುಷಿ ಇದೆ ಮೇಡಮ್. ಅವರು ಆನ್ ಟೈಮ್ ಅವರು ಹೇಳ್ದಂಗೆ ಅವ್ರು ಕರೆಕ್ಟಾಗಿ ಬಂದಿದ್ದಾರೆ. ನಮ್ಗೆ ಯಾವಾಗೂ ಸಪೋರ್ಟಿವ್ ಆಗಿದ್ದಾರೆ.